ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಮತ್ತು ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವವೇನು, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವರ್ಷ ಅಧಿಕ ಬಂದಿರೋದ್ರಿಂದ ಒಂದು ತಿಂಗಳು ನಾವು ಅಧಿಕ ಮಾಸವನ್ನು ಆಚರಣೆ ಮಾಡಿ ಆಮೇಲೆ ನಿಜ ಜ್ಯೇಷ್ಠವನ್ನು ಆಚರಣೆ ಮಾಡಿದ ನಂತರ ಈಗ ಜುಲೈ 14ನೇ ತಾರೀಕು ಮಂಗಳವಾರ ದಿವಸ ನಾವು ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅಮಾವಾಸ್ಯೆ ತಿಥಿ ನಮಗೆ ಜುಲೈ 13ನೇ ತಾರೀಕು ಸೋಮವಾರ ಸಾಯಂಕಾಲ 6:50 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗಿ ಮರುದಿನ ಮಂಗಳವಾರ ಜುಲೈ 14ನೇ ತಾರೀಕು ಮಧ್ಯಾಹ್ನ 3:12 ಈ ಒಂದು ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ನಮಗೆ ಉದಯ ತಿಥಿಗೆ ಅಮಾವಾಸ್ಯೆ ತಿಥಿ ಇರಬೇಕು, ಆ ದಿನ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ಜುಲೈ 14ನೇ ತಾರೀಕು ಮಂಗಳವಾರ ದಿವಸ ನಾವು ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋಕ್ಕಾಗಲ್ಲ ಅನ್ನೋರು ರಾಹುಕಾಲವನ್ನು ಒಂದನ್ನು ಬಿಟ್ಟು ನಾವು ಆ ದಿನ ಮಧ್ಯಾಹ್ನದೊಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಬೋದು ಸ್ನೇಹಿತರೆ. ಇನ್ನು ಆ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ಬೋದು, ಮನೆಗೆ ದೃಷ್ಟಿಯನ್ನು ತೆಗಿಬೋದು ಮತ್ತು ಪಿತೃಗಳ ಕಾರ್ಯಗಳನ್ನ ಮಾಡ್ತಾರೆ. ಇನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಈ ಒಂದು ಆಷಾಢ ಅಮಾವಾಸ್ಯೆ ದಿವಸ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಾವು ಆಚರಣೆ ಮಾಡ್ತೀವಿ. ಅಂದರೆ ಎತ್ತುಗಳನ್ನು ಆ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಸಹ ಮಾಡ್ತಾರೆ, ರೈತರು ಒಬ್ಬರೇ ಮಾಡಬೇಕಂತೇನಿಲ್ಲ, ಎಲ್ಲರೂ ಈ ರೀತಿಯಾಗಿ ಮಾರ್ಕೆಟಲ್ಲಿ ಎತ್ತುಗಳು ಸಿಗುತ್ತೆ ಸ್ನೇಹಿತರೆ. ಅವನ್ನ ತಂದು ಮನೆಯಲ್ಲಿ 1 ತಿಂಗಳುಗಳ ಕಾಲ ಪೂಜೆಯನ್ನು ಮಾಡ್ತಾರೆ. ವಿಶೇಷ ಅಂತಂದರೆ ಮಣ್ಣೆತ್ತಿನ ಅಮಾವಾಸ್ಯೆಗೆ ತಂದಂಥ ಈ 2 ಜೋಡೆತ್ತುಗಳನ್ನ ಮುಂದೆ ನಾಗರ ಪಂಚಮಿಯಲ್ಲಿ ನಾಗಪ್ಪನನ್ನು ತಂದು ಎರಡನ್ನೂ ಒಟ್ಟಿಗೆ ಪೂಜೆಯನ್ನು ಮಾಡಿ ಆ ನಂತರ ಹೊರಗಡೆ ಮನೆಯಿಂದ ತುಳಸಿ ಕಟ್ಟೆ ಹತ್ರ ಆಗ್ಬೋದು ಅಥವಾ ಹೊಲ ಇರೋರು ಹೊಲದಲ್ಲಿ ತೊಗೊಂಡೋಗಿ ಕೆರೆ ಕಟ್ಟಂಬ್ಲಿ ಅಂತ ಮಾಡಿ ಅವುಗಳನ್ನ ಇಟ್ಟು ಬರ್ತಾರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಈ ಒಂದು ಆಷಾಢ ಅಮಾವಾಸ್ಯೆ ದಿವಸ ನಾವು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಮತ್ತು ಮನೆಗೆ ದೃಷ್ಟಿಯನ್ನು ತೆಗಿಬೋದು, ಪಿತೃಗಳ ಕಾರ್ಯವನ್ನು ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಮನೆಗೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಆಗಬಾರ್ದು ಅಂದರೆ ಒಂದು ನಿಂಬೆಹಣ್ಣನ್ನು ನಿವಾಳಿಸಿ ಬೆಳಗ್ಗೆನೇ ನಾವು ಬಾಗಿಲಿಗೆ ಕಟ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಬರೋದಿಲ್ಲ. ಇದನ್ನು ಪ್ರತಿ ಅಮಾವಾಸ್ಯೆಯು 5 ಅಮಾವಾಸ್ಯೆಗಳು ಮಾಡ್ತಾ ಬಂದರೆ ಎಷ್ಟೋ ಮನೆಗಿದ್ದಂಥ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ಒಂದು ಆಷಾಢ ಮಾಸ ಪ್ರಾರಂಭ ಆಗ್ತಿದೆ ಅಂದರೆ ಹಬ್ಬಗಳ ಸಾಲೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ. ಅದು ಅಶುಭ ಅಂತ ಅಲ್ಲ, ಅತ್ಯಂತ ಪವಿತ್ರವಾದ ಮಾಸ. ಅದ್ರ ಬಗ್ಗೆ ನಾನು ಆಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ವಿಡಿಯೋವನ್ನು ನೋಡಿ ಗೊತ್ತಾಗುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ಹೆಚ್ಚಾಗಿ ದೇವರ ವ್ರತಾಚರಣೆಗಳನ್ನ ಮಾಡ್ತೀವಿ. ಮತ್ತು ಈ ಒಂದು ಮಾಸದಲ್ಲಿ ಭಗವಂತನು ಯೋಗ ನಿದ್ರೆಗೆ ಜಾರ್ತಾರೆ. ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಹೆಚ್ಚಿನ ಮಳೆ ಇರುತ್ತೆ, ಹಾಗಾಗಿ ಈ ಮಾಸದಲ್ಲಿ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ. ಮತ್ತು ಈ ಮಾಸದಲ್ಲಿ ಚಾತುರ್ಮಾಸ ಅನ್ನೋದು ಪ್ರಾರಂಭವಾಗುತ್ತದೆ. ಚಾತುರ್ಮಾಸದಲ್ಲಿ ವ್ರತ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡಲ್ಲ, ಯಾಕಂದರೆ ಗುರುಬಲ ಜಾಸ್ತಿ ಇರಲ್ಲ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಚಾತುರ್ಮಾಸದಲ್ಲಿ ಎಲ್ಲ ರೀತಿಯ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ. ಮುಖ್ಯವಾಗಿ ಆಷಾಢದಲ್ಲಿ ಪ್ರತಿ ಶುಕ್ರವಾರವೂ ಸಹ ಆಟಿ ಶುಕ್ರವಾರ ಆಷಾಢ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಮತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ, ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದು ತುಂಬಾ ವಿಶೇಷ. ಅದರಲ್ಲೂ ರಾಹುಕಾಲದಲ್ಲಿ ಹೋಗಿ ನಾವು ಶಕ್ತಿ ದೇವತೆಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳು ಸಹ ಪರಿಹಾರ ಆಗುತ್ತೆ. ಅದ್ರ ಬಗ್ಗೆ ನಾನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಈ ಒಂದು ಆಷಾಢ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಆಷಾಢ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಆಷಾಢ ಅಮಾವಾಸ್ಯೆ ಇದೇ ಜುಲೈ 14ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ.
ಅವತ್ತಿನಿಂದ ನಮಗೆ ಆಷಾಢ ಮಾಸ ಅನ್ನೋದು ಪ್ರಾರಂಭವಾಗುತ್ತದೆ. ಒಂದು ತಿಂಗಳುಗಳ ಕಾಲ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವ್ರತಗಳನ್ನು, ಪೂಜೆಗಳನ್ನು, ವಿಶೇಷವಾದ ಒಂದು ದೇವರ ದರ್ಶನವನ್ನು ಮಾಡೋದರಿಂದ ನಮಗೆ ವಿಶೇಷವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.